ಹಾಯ್, ಹಾಯ್. ನಾವಿವತ್ತು ಸಂಡೇ ಸ್ಪೆಷಲ್ ಮಾಡ್ತಾ ಇದ್ದೀವಿ. ಪೆಪ್ಪರ್ ಚಿಕನ್. ಅದಕ್ಕೆ ಬೇಕಾಗಿರೋದು ಏನೇನು ಐಟಮ್ ಡಿಂಪು? ಚಿಕನ್, ಸಣ್ಣದಾಗಿ ಹೆಚ್ಚಿರೋ 3 ಈರುಳ್ಳಿ, ಮೆಣಸಿನ್ಕಾಯಿ 2, ಜಜ್ಜಿರೋ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಓಂಕಾಳು, ಕರಿಬೇವು, ಒಣಮೆಣಸಿನ್ಕಾಯಿ ಅಂತ ಶೆಫ್ ಐಟಮ್ ಎಲ್ಲ ಓಕೆನಾ? ಓಕೆ. ಸರಿ ಮಾಡೋಣ ಈಗ. ಅರ್ಧ ಕೆಜಿ ಚಿಕನ್ಗೆ 1-2 ಸ್ಪೂನ್ ಮೆಣಸು, ಓಕೆನಾ? ಆಮೇಲೆ 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಜೀರಿಗೆ, ಓಂಕಾಳು 2 ಸ್ಪೂನ್. ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಓಕೆನಾ? ಲೋ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈ ಥರ ರೋಸ್ಟ್ ಮಾಡಬೇಕು. ಧನಿಯಾಕಾಳು 2 ಸ್ಪೂನ್ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ರೋಸ್ಟ್ ಆದ್ಮೇಲೆ ಹಾಕೋಬೇಕು. ಚೆನ್ನಾಗಿ ರೋಸ್ಟ್ ಮಾಡಬೇಕಲ್ಲ. ಚೆನ್ನಾಗಿ ರೋಸ್ಟ್ ಮಾಡಿ ಸೈಡ್ಗೆ ಎತ್ತಿಕ್ಕಬೇಕು. ಆರಿದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋದು. ಕುಕ್ಕರ್ ಇಟ್ಟು, ಓಕೆನಾ? ಮತ್ತೆ ಮೇಲೆ ಇಟ್ಕೊಳ್ಳಿ. ಸೌಟು ಹಿಡಿಯೇ, ನೀಟಾಗಿ ಇಟ್ಕೊಳ್ಳಿ ಸೌಟು. ಹಾಕಿ ಎಣ್ಣೆ ಆದಷ್ಟು ಕಡಿಮೆ ಹಾಕಿ. ಪೆಪ್ಪರ್ ಚಿಕನ್ ಆವಾಗಲೇ ಚೆನ್ನಾಗದು. 2 ಸ್ಪೂನ್ ಎಣ್ಣೆ ಹಾಕಿ ನಂತರ ಇದಕ್ಕೆ ಮೆಣಸಿನ್ಕಾಯಿ 2 ಮೆಣಸಿನ್ಕಾಯಿ ಹಾಕಿ, ಓಕೆನಾ? ಆಮೇಲೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿ, ಕರಿಬೇವು ಹಾಕಿ. ಕರಿಬೇವು ಆದಷ್ಟು ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ. ಒಣಮೆಣಸಿನ್ಕಾಯಿ ಕೊನೆಗೆ ಹಾಕೋಣ. ಇವಾಗ ಹಾಕೊಂಡ್ರೆ ಸ್ವಲ್ಪ ಘಾಟ್ ಆಗುತ್ತೆ. ಚೆನ್ನಾಗಿ ರೋಸ್ಟ್ ಮಾಡಬೇಕು. ರೋಸ್ಟ್ ಆಗಿದೆ. ಇದಕ್ಕೆ ಈಗ ಈರುಳ್ಳಿ ಹಾಕೋಣ. ಮನೇಲೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂಗೆ ಟೈಮ್ ಇಲ್ಲ ಸ್ವಲ್ಪ, ಅದಕ್ಕೆ ಅಂಗಡಿಗೆ ತಂದಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಇಟ್ಕೊಳ್ಳಿ ಶಪ್. ಸಾಕ ಶಪ್ ಉಪ್ಪು? ಉಪ್ಪು ಹಾಕಿದ್ದಾಯಿತು. ಇದನ್ನು ಸ್ವಲ್ಪ ತಿರುಗಿಸಿ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕೋಣ. ಒಣಮೆಣಸಿನ್ಕಾಯಿ ಹಾಕೋಣ. ಬಟ್ ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಬಾರ್ದು. ಈ ಥರ ತೊಟ್ಟು ತೆಗೆದು ಡೈರೆಕ್ಟಾಗಿ ಹಾಕಬೇಕು, ಸರಿನಾ? ಮಾಡಿಬಿಟ್ಟು ಎಲ್ಲ ಮಾಡಿಬಿಟ್ಟು ಇದನ್ನ ಇವಾಗ ಹೀಗೆ 10 ನಿಮಿಷ ಬೇಯಿಸೋಣ, ಓಕೆನಾ?
ಅಷ್ಟರಲ್ಲಿ ಪೆಪ್ಪರ್ ಪೌಡ್ರ್ ಮಾಡ್ಕೊಬರೋಣ ಬನ್ನಿ. ಈಗ ಬನ್ನಿ 10 ನಿಮಿಷ ಆಗಿದೆ, ಚಿಕನ್ ಬೆಂದಿದೆ, ನೋಡೋಣ. ಇವಾಗ ಬಿಡಬೇಕು. ಇದಕ್ಕಿವಾಗ ಆವಾಗಲೇ ಪುಡಿ ಮಾಡ್ಕೊಂಡಿದ್ವಲ್ಲ, ಮೆಣಸು, ಜೀರಿಗೆ, ಓಂಕಾಳು, ಧನಿಯಾಕಾಳು, ಅದನ್ನು ಇದಕ್ಕೆ ಹಾಕಬೇಕು. ಸರಿನಾ? ಬೆಂದಿದೆ, ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಹಾಕೋಣ. ಅಕ್ಕಿ ಇದಕ್ಕೆ ಸುಮ್ಮನೆ ಒಂದು ಚಿಕನ್ ರೆಡಿ. ಪೆಪ್ಪರ್ ಚಿಕನ್ ರೆಡಿ ಅಷ್ಟೇ.